ನಮಸ್ಕಾರ ರೈತ ಬಂಧುಗಳೇ, ಪಿಎಂ ಕಿಸಾನ್ ಯೋಜನೆಯಡಿ ಇವತ್ತು ಒಂದು ಬಹುಮುಖ್ಯ ಮಾಹಿತಿ ನಿಮಗಾಗಿ. ಈ ಬಾರಿ ಹಣದಲ್ಲಿ ಭರ್ಜರಿ ಡಬಲ್ ಧಮಾಕ ಅಂತಾನೆ ಹೇಳಬಹುದು. ಹಣ ಜಮೆ ಆಗುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಯಾವ ಜಿಲ್ಲೆಗಳಿಗೆ ಬರುತ್ತೆ ಮತ್ತು ಯಾರಿಗೆ ಇದು ಬರುತ್ತೆ ಮತ್ತು ಬಂದಿದೆಯೋ ಅಂತ ನೀವು ಪೂರ್ತಿಯಾಗಿ ಯಾವ ರೀತಿ ಚೆಕ್ ಮಾಡಬೇಕು ಮತ್ತು ನಿಮಗೂ ಕೂಡ ಇಷ್ಟೊಂದು ಹಣ ಸಿಗಬೇಕು ಅಂತಂದ್ರೆ ನೀವೇನು ಮಾಡಬೇಕು, ಇವೆಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ಬನ್ನಿ. ಹೌದು ರೈತರೇ, ಇತ್ತೀಚೆಗೆ 2,000 ರೂಪಾಯಿ ಅಥವಾ 4,000 ರೂಪಾಯಿ ಬಗ್ಗೆ ನಾವೆಲ್ಲ ಹೇಳ್ತಾ ಬಂದಿದ್ವಿ. ಆದರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಏಕೆಂದ್ರೆ ಈ ಬಾರಿ ಪೂರ್ಣವಾಗಿ 6,000 ರೂಪಾಯಿ ಪಾವತಿ ಬಗ್ಗೆ ಸಿಹಿ ಸುದ್ದಿ ಇದೆ. ನೋಡಿ, ಯಾರ್ಯಾರಿಗೆ ಜಮೆ ಆಗಿದೆ, ಯಾರಿಗೆ ಇನ್ನೂ ಬಾಕಿ ಇದೆ, ಎಲ್ಲ ಒಂದು ಕಾರಣಕ್ಕೆ ಯಾವ ಒಂದು ಹಣ ನಿಮಗೆ ಬರಬೇಕು. ಸೊ ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ಮತ್ತು ಇಲ್ಲಿ ಹಣ ಲೇಟ್ ಆಗಿ ಬರುತ್ತೆ ಎಂಬುದನ್ನು ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಹಣ ಯಾಕೆ ಲೇಟ್ ಆಗುತ್ತೆ ಅಥವಾ ಇವತ್ತೇನೆ ಬರುತ್ತಾ? ಹೌದು. ಸೊ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ನಿಮ್ಮ ಒಂದು ಪಾವತಿ ಸ್ಥಿತಿಯನ್ನು ನೀವು ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೇನೆ ಬನ್ನಿ. ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರ ಗಮನಕ್ಕೆ, ನಾವು ನಿಮ್ಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲೊಂದು ಬೆಲ್ ಐಕಾನ್ ಬರುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ಬೇಗ 16,000 ಲೈಕ್ ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡಿ. ಅಟ್ಲೀಸ್ಟ್ 15,000 ಟಾರ್ಗೆಟ್ ಆದ್ರೂ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ನೀವೇನಾದ್ರೂ ರೈತರಾಗಿದ್ರೆ ಅಂತಂದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಸಂಪೂರ್ಣವಾಗಿ ನೋಡಿ. ಬನ್ನಿ ಇವಾಗ ವಿಷಯಕ್ಕೆ ಬರ್ತಾನೆ. ನೋಡಿ, ಪ್ರತಿಯೊಬ್ಬ ರೈತರಿಗೆ ಇಲ್ಲಿ ವರ್ಷಕ್ಕೆ 6,000 ರೂಪಾಯಿ ಹಣವನ್ನ 3 ಹಂತಗಳಲ್ಲಿ ಕೊಡಲಾಗುತ್ತೆ. ಮೊದಲನೇ ಹಂತದಲ್ಲಿ 2,000 ರೂಪಾಯಿ ಹಣ, ಎರಡನೇ ಹಂತದಲ್ಲಿ 2,000 ರೂಪಾಯಿ ಹಣ, ಮೂರನೇ ಹಂತದಲ್ಲೂ ಕೂಡ 2,000 ರೂಪಾಯಿ ಹಣ. ಹೀಗೆ ವರ್ಷಕ್ಕೆ 3 ಕಂತುಗಳ ಹಣವನ್ನು ನಿಮಗೆ ಕೊಡಲಾಗುತ್ತೆ. ಆದ್ರೆ ಇಲ್ಲಿ ನಿಮಗೆ ಒಂದೇ ಒಂದು ಕಂತಿನ ಹಣ ಇಲ್ಲಿ ಬರೋಬ್ಬರಿ 6,000 ರೂಪಾಯಿ ಹಣ ಬರುವಂತದ್ದು. ಸೊ ಇದ್ರ ಬಗ್ಗೆ ಮಾಹಿತಿ ಬಂದಿದೆ. ಹೌದು, ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿ. ಸೊ ನಾನು ಕೂಡ ತುಂಬಾ ರಿಸರ್ಚ್ ಮಾಡಿಬಿಟ್ಟು ಈ ಒಂದು ನಿಮ್ಮ ಮುಂದೆ ಹೇಳ್ತಾ ಇದ್ದಾನೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹೌದು ವೀಕ್ಷಕರೇ, ಇತ್ತೀಚೆಗಷ್ಟೇ 20ನೇ ಕಂತಿನ ಹಣ ಇಲ್ಲಿ 2,000 ರೂಪಾಯಿ ಪಾವತಿ ಪ್ರಾರಂಭವಾಗಿದೆ ಅಂತಾನೆ ಹೇಳ್ಬೋದು. ಆದರೆ ಕೆಲವರು ತಮ್ಮ ಒಂದು ರೈತರು ಹಿಂದಿನ ಬಾಕಿ ಕಂತುಗಳನ್ನ ಅವರು ಕೂಡ ಪಡಿತಾ ಇರುವಂತದ್ದು ಇಲ್ಲಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಬನ್ನಿ, ಯಾಕೆ, ಯಾರಿಗೆ ಮತ್ತು ಯಾವಾಗ ಬರುತ್ತೆ. ನಿಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂತಂದ್ರೆ ನೀವು ಈ ವಿಷ್ಟನ್ನ ಮಾಡಿ, ಖಂಡಿತ ನಿಮ್ಗೆ ಬರುತ್ತೆ. ನೀವು ಕೊಳ್ತಲ್ಲೇನೋ ಎಲ್ಲ ಮಾಡ್ಬೋದು, ಎಲ್ಲಿ ಹೊರಗೆ ಹೋಗುವಂತಹ ಅವಶ್ಯಕತೆ ಇಲ್ಲ. ನೋಡಿ, ಇಲ್ಲಿ ಕೆಲವರಿಗೆ ಈ ಬಾರಿ 6,000 ರೂಪಾಯಿ ಹಣ ಸಂಪೂರ್ಣವಾಗಿ ಒಂದೇ ಬಾರಿಗೆ ಇಲ್ಲಿ ಜಮೆಯಾಗಿದೆ ಎಂದು ಕೂಡ ವರದಿ ಮಾಡ್ತಾ ಇರುವಂತದ್ದು. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಇಲ್ಲಿ ನೀವು ಫಸ್ಟ್ ನಾನು ನಿಮ್ಗೆ ಒಂದು ಕಿವಿ ಮಾತನ್ನ ಹೇಳ್ತಾನೆ. ಏನಂತಂದ್ರೆ, ನೀವು ಇದನ್ನ ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನ ತಿಳಿಸ್ತಾನೆ ಸ್ನೇಹಿತರೆ. ಇಂದು ನಿಜವಾಗಿಯೂ ನಿಮ್ಮ ಒಂದು ಖಾತೆಗೆ ಹಣ ಜಮೆ ಆಗಿದೆಯಾ ಇಲ್ವಾ ಅಂತ ಇವಾಗ ನಾನು ಹೇಳುವಂತಹ ಒಂದು ಲಿಂಕ್ ಮುಖಾಂತರ ನೀವು ಚೆಕ್ ಮಾಡಬಹುದಾಗಿರುತ್ತೆ. ನೋಡಿ, ನಾನು ಹೇಳ್ತಾನೆ ನಿಮಗೆ. ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಬೆನಿಫಿಷಿಯರಿ ಸ್ಟೇಟಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅಥವಾ ಆಧಾರ್ ನಂಬರ್ ಅನ್ನ ಹಾಕಿ ಹಾಗೂ ನಿಮ್ಮ ಒಂದು ಸಬ್ಮಿಟ್ ಅಂತ ಇರುತ್ತೆ, ಅದ್ರ ಮೇಲೆ ಕೊಟ್ಬಿಟ್ಟು ಸೊ ನೀವು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ತೋರಿಸುತ್ತೆ. ನೀವು ಏನಾದರೂ 2,000 ರೂಪಾಯಿ ಹಣವನ್ನ ಪಡಿತಾ ಇದ್ರೆ ನಿಮ್ಗೆ 2,000 ರೂಪಾಯಿ ಹಣ ಅಂತ ತೋರಿಸುತ್ತೆ. 4,000 ರೂಪಾಯಿ ಹಣ ನಿಮಗೆ ಬರ್ತಾ ಇತ್ತು ಅಂತಂದ್ರೆ, ಈ ಸರಿ ನಿಮಗೆ 4,000 ರೂಪಾಯಿ ಹಣ ಬರ್ತಾ ಇತ್ತು ಅಂತಂದ್ರೆ ಅಲ್ಲಿ 4,000 ಹಣ ತೋರಿಸುತ್ತೆ. ಈ ಸರಿ ನಿಮಗೆ ಬರೋಬ್ಬರಿ 6,000 ರೂಪಾಯಿ ಹಣ ಬಂದ್ರೂ ಕೂಡ ಅಲ್ಲಿ 6,000 ರೂಪಾಯಿ ಅಂತ ತೋರಿಸುತ್ತೆ. ಹಾಗಾದ್ರೆ ಯಾರಿಗೆ ಇದು ಬರುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ವಿಡಿಯೋಗೆ. ನೋಡಿ, ರಾಜ್ಯದ ಎಲ್ಲಾ ರೈತರಿಗೂ ಕೂಡ ಇದು ಬರುತ್ತೆ. 6,000 ರೂಪಾಯಿ ಹಣ ಈ ಒಂದು 20ನೇ ಕಂತಿನ ಹಣ ಬರುತ್ತೆ. ಆದ್ರೆ ಇಲ್ಲಿ ನಿಮ್ಗೆ ಹಿಂದಿನ ಕಂತು ಅಂತಂದ್ರೆ ಕಳೆದ 2 ಕಂತುಗಳ ಹಣ ನಿಮ್ಮ ಒಂದು ಖಾತೆಗಳಿಗೆ ಜಮೆ ಆಗಿಲ್ಲ ಅಂತಂದ್ರೆ ಈ ಬಾರಿ ನಿಮ್ಮೆಲ್ಲರ ಖಾತೆಗಳಿಗೂ ಕಳೆದ 2 ಕಂತುಗಳ ಪೆಂಡಿಂಗ್ ಹಾಗೂ ಈ ಕಂತುಗಳ ಹಣ ಟೋಟಲ್ ಆಗಿ 6,000 ರೂಪಾಯಿ ಹಣ 3 ಕಂತುಗಳ ಹಣ ನಿಮ್ಮ ಒಂದು ಖಾತೆಗಳಿಗೆ ಜಮೆ ಆಗುತ್ತೆ. ಇಲ್ಲಿ ಕೆಲವರಿಗೆ ಜಮೆ ಕೂಡ ಆಗೋದಿಲ್ಲ. ಯಾರಿಗೆ ಜಮೆ ಆಗೋದಿಲ್ಲ ಅಂತ ಹೇಳ್ತಾನೆ. ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ನೋಡಿ, ಏಕೆ ಕೆಲವರಿಗೆ ಹಣ ಬಾರದೇ ಇರಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೆಲ ರೈತರು ಹೇಳ್ತಾರೆ, ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ, ಯಾಕೆ ಅಂತ ಕೇಳ್ತಾರೆ. ಇದರ ಹಿಂದೆ ಹಲವು ಪ್ರಮುಖ ಕಾರಣಗಳಿದಾವೆ. ಸೊ ಅದರಲ್ಲಿ ಕೆಲವೊಂದಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂತವುಗಳನ್ನ ನಾನು ಹೇಳ್ತೇನೆ. ನೋಡಿ, ಇಲ್ಲಿ ಈ KYC ಯಾರು ಮಾಡ್ತಿಲ್ಲ ಅವ್ರಿಗೆ ಬರೋದಿಲ್ಲ, ಮತ್ತು ಅಕೌಂಟ್ ತಪ್ಪಾಗಿದೆಯಾ ಅಥವಾ ಲಿಂಕ್ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಬರೋದಿಲ್ಲ, ಮತ್ತು ಲ್ಯಾಂಡ್ ರೆಕಾರ್ಡ್ ಮಿಸ್ ಮ್ಯಾಚ್ ಇದ್ರೆ ನಿಮಗೆ ಬರೋದಿಲ್ಲ, ಮತ್ತು ಓಲ್ಡ್ ರಿಜೆಕ್ಟೆಡ್ ಅಪ್ಲಿಕೇಶನ್ ಇತ್ತು ಅಂತಂದ್ರೂ ಕೂಡ ನಿಮಗೆ ಬರೋದಿಲ್ಲ. ಇನ್ನು ವೆರಿಫಿಕೇಶನ್ ಪೆಂಡಿಂಗ್ ಇರುತ್ತೆ, ಇದೆಲ್ಲ ಆಗ್ಬಿಟ್ಟಿರುತ್ತೆ. ವೆರಿಫಿಕೇಶನ್ ಪೆಂಡಿಂಗ್ ಇರುತ್ತೆ. ವೆರಿಫಿಕೇಶನ್ ಪೆಂಡಿಂಗ್ ಇತ್ತಂದ್ರೂ ಕೂಡ ನಿಮಗೆ ಹಣ ಬರೋದಿಲ್ಲ ಅಂತ ಸರ್ಕಾರದಿಂದನೇ ಮಾಹಿತಿ ಬಂದಿರುವಂತದ್ದು. ಹಾಗಾದ್ರೆ ಬನ್ನಿ, ಯಾವ ಒಂದು ಜಿಲ್ಲೆಗಳಿಗೆ ಈ PM ಕಿಸಾನ್ ನ ಹಣ ನಿಮ್ಮ ಖಾತೆಗಳಿಗೆ ಇವತ್ತು ಜಮೆ ಆಗುತ್ತೆ ಅಂತ ತಿಳಿಸಿಕೊಡ್ತೇನೆ. ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಇವಾಗ ನಾನು ನಿಮಗೆ ಕೆಲವೊಂದಿಷ್ಟು ರೀಸನ್ ಹೇಳಿದೆ. ಈ ಒಂದು ಕಾರಣಗಳಿಂದಾಗಿ ನಿಮ್ಮ ಒಂದು ಪಾವತಿ ತಡವಾಗಬಹುದು ಅಥವಾ ಕಂಪ್ಲೀಟ್ಲಿ ರಿಜೆಕ್ಟ್ ಕೂಡ ಆಗಬಹುದು. ಮತ್ತು ಈ ಒಂದು ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡಬೇಕು ಅಂತಂದ್ರೆ CSC ಸೆಂಟರ್ಗೆ ಹೋಗಿ ಅಥವಾ ಆನ್ಲೈನ್ ಮೂಲಕ ಈ KYC ಅಪ್ಡೇಟ್ ಅನ್ನ ಮಾಡಿಸಿಕೊಳ್ಳಿ ಅಂತ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನಿಮಗೆ ಜಿಲ್ಲಾವಾರು ವರದಿ ಅಂತಾನೂ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಹೌದು, ಈ ಪಾವತಿ
ನೇಮಕಾತಿ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು. ಜಿಲ್ಲೆಗಳ ಮಾಹಿತಿಯನ್ನು ನೋಡೋದಾದ್ರೆ ಬಳ್ಳಾರಿ, ವಿಜಯಪುರ, ತುಮಕೂರು, ಕಲಬುರಗಿ, ರಾಯಚೂರು, ಶಿವಮೊಗ್ಗ ಇವಷ್ಟೇ ಅಲ್ಲದೆ ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೂ ಕೂಡ ಬರ್ತಾ ಇರುವಂತದ್ದು. ಸೊ ಆ ಒಂದು ಮಾಹಿತಿಯನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತಾನೆ, ಯಾವ ಒಂದು ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಅಂತ. ಸೊ ಒಂದ್ಸರಿ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಅಂತಂದ್ರೆ ಏನಂತಂದ್ರೆ, ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದು ಕಾಮೆಂಟ್ ಅನ್ನ ಮಾಡಿ, ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ ನಿಮ್ಗೆ ಹಣ ಬಂದಿದೆನಾ ಬಂದಿಲ್ವಾ ಅಂತ ತಿಳಿಸಿ. ಇಲ್ಲ ಅಂತಂದ್ರೆ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಯಾವುದು ಅನ್ನೋದನ್ನು ಕೂಡ ತಿಳಿಸಿ. ಹಾಗೆ ಇನ್ನೂ ಕೆಲವೊಂದಿಷ್ಟು ನಾನು ಇವಾಗ ಜಿಲ್ಲೆಗಳ ಲಿಸ್ಟ್ ಹೇಳಿದೆಲ್ಲ, ಇದಷ್ಟೇ ಅಲ್ಲದೆ ಇನ್ನೂ ಅನೇಕ ಜಿಲ್ಲೆಗಳಿಗೆ ಬರ್ತಾ ಇರುವಂತದ್ದು. ಆ ಒಂದು ಜಿಲ್ಲೆಗಳ ಮಾಹಿತಿಯನ್ನ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತವೆ, ಚೆಕ್ ಮಾಡ್ಕೊಳ್ಳಿ. ಅಥವಾ ಕೆಳಗಡೆ ನಮ್ಮ ವಾಟ್ಸ್ಆಪ್ ಚಾನಲ್ ಲಿಂಕ್ ಅನ್ನು ಕೊಟ್ಟಿರ್ತವೆ, ಸೊ ಅಲ್ಲಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ವಾಟ್ಸ್ಆಪ್ ನಲ್ಲಿ ಹಾಕಿರ್ತವೆ. ಹಾಗೆ ನಿಮ್ಗೆ ಏನೇ ಮಾಹಿತಿ ಬೇಕಂದ್ರೂ ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಮತ್ತೆ ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತಾನೆ. ಇದು ರೈತರಿಗೆ ಮೊದಲನೆಯ ಆದ್ಯತೆ ಕೊಡುವಂತಹ ಒಂದು ಯೂಟ್ಯೂಬ್ ವಾಹಿನಿ ಆಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.